ಇವೆಲ್ಲರೂ ಕೂಡ ಇವಾಗ ಸೆಕೆಂಡ್ ಪಿ.ಯು.ಸಿ ಎಕ್ಸಾಮ್ ನ ಬರ್ದ್ಬಿಟ್ಟು ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ತಾ ಇರ. ಮತ್ತೆ ಎಲ್ಲಾ ಕಡೆನೂ ಕೂಡ ಸಿಕ್ಕಾಪಟ್ಟ ವೈರಲ್ ಆಗಿರೋದೇನಂದ್ರೆ 7ನೇ ತಾರೀಕು ರಿಸಲ್ಟ್ ಬಂದ್ಬಿಡುತ್ತೆ ಅಂತ ಸಿಕ್ಕಾಪಟ್ಟ ವೈರಲ್ ಆಗಿದೆ. ಹಾಗಿದ್ರೆ ರಿಸಲ್ಟ್ 7ನೇ ತಾರೀಕು ಎಕ್ಸಾಕ್ಟ್ ಆಗಿ ಬರುತ್ತಾ, ಡೇಟ್ಸ್ ಏನಾದ್ರು ಚೇಂಜಸ್ ಆಗುತ್ತಾ, ಇವಾಗ ಸದ್ಯದ ಮಟ್ಟಿಗೆ ಏನೊಂದು ಅಪ್ಡೇಟ್ಸ್ ಇದೆ ರಿಸಲ್ಟ್ ಬಗ್ಗೆ, ನಿಮ್ಗೆ ರಿವ್ಯಾಲ್ಯೂಯೇಷನ್ ಯಾವಾಗ ಓಪನ್ ಆಗುತ್ತೆ ಮತ್ತೆ ಸೆಕೆಂಡ್ ಎಕ್ಸಾಮ್ ಯಾವಾಗ ಇರುತ್ತೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಪಿ.ಯು.ಸಿ ಎಕ್ಸಾಮ್ ಬರ್ದಿರೋರಿಗೆ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ರಿಸಲ್ಟ್ ಬಂದಾದ್ಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ನೀಡಬಹುದಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಿಇಟಿ ಎಕ್ಸಾಮ್ಗೆ ಏನ್ ಓದ್ಬೇಕು ಅನ್ನೋದೇ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇರಲ್ಲ. ಅಂತವ್ರಿಗೆಲ್ಲರಿಗೂ ಕೂಡ ಫಿಸಿಕ್ಸ್ ವಾಲ ಕಡೆಯಿಂದ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ 2 ಬುಕ್ ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಲಾಸ್ಟ್ 10 ಇಯರ್ಸ್ ಕಂಪ್ಲೀಟ್ ಕ್ವಶನ್ ಪೇಪರ್ ಸಿಗುತ್ತೆ. ಮತ್ತೆ ನಿಮಗೆ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಕೂಡ ಸಿಗುತ್ತೆ. ಯಾವ ಲೆಸನ್ಸ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಗೆ ಸಿಇಟಿ ಎಕ್ಸಾಮ್ ಕ್ವಶನ್ ಬಂದಿದೆ ಅನ್ನೋದು ಕೂಡ ನೀವು ನೋಡ್ಕೋಬಹುದು. ಅದಾದ್ಮೇಲೆ ಪ್ರತಿ ಒಂದು ಕ್ವಶನ್ಸ್ ಕೂಡ ಆನ್ಸರ್ ಕೂಡ ಸಿಗುತ್ತೆ. ಆನ್ಸರ್ ಆದ್ಮೇಲೆ ಅದು ಯಾವ ರೀತಿ ಬಂತು ಅನ್ನೋದು ಕೂಡ ಇಲ್ಲಿ ಅನಲೈಸ್ ಮಾಡಿ ಕೂಡ ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡಬಹುದಾಗಿರುತ್ತೆ. ಮತ್ತೆ ಪ್ರತಿಯೊಂದು ಲೆಸನ್ಸ್ ಕೂಡ ನಿಮ್ಗೆ ಇಲ್ಲಿ ಮೈಂಡ್ ಮ್ಯಾಪ್ ಕೂಡ ಇದೆ. ಡೆಫಿನೆಟ್ಲಿ ಇದು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಡೈರೆಕ್ಟ್ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಬೈ ಮಾಡಿ. ಇಲ್ಲಾಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಡೈರೆಕ್ಟ್ ಆಗಿ ಸರ್ಚ್ ಮಾಡ್ಬಿಟ್ಟು ಕೂಡ ಬೈ ಮಾಡಬಹುದಾಗಿರುತ್ತೆ. 2 to 3 ಡೇಸ್ಗೆ ನಿಮ್ಮ ಮನೆಗೆ ಬರುತ್ತೆ. ಬುಕ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಯಾರಿಗೆ ಬೇಕು ಅವರು. ಓಕೆನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನೀವು ಸೆಕೆಂಡ್ ಪಿ.ಯು.ಸಿ ರಿಸಲ್ಟ್ ಬಂದಾದ್ಮೇಲೆ ನೀವು ಎಲ್ಲರೂ ಕೂಡ ಕೇಳುವಂತ ಕಾಮನ್ ಕ್ವಶನ್ ಏನಂದ್ರೆ, ನನಗೆ ಇನ್ನೊಂದು 2 ಮಾರ್ಕ್ಸ್ ಬರಬೇಕಾಗಿತ್ತು, ಇವಾಗ ರಿವ್ಯಾಲ್ಯೂಯೇಷನ್ ಯಾವ ರೀತಿ ಅಪ್ಲೈ ಮಾಡೋದು, ಎಲ್ಲ ಅಪ್ಲೈ ಮಾಡಬೇಕು ಅಂತ ಕೇಳ್ತೀರಾ. ಇಲ್ಲಿ ನೋಡಿ, ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ, ನಿಮಗೆ ಇವತ್ತು ರಿಸಲ್ಟ್ ಬಂತು ಅಂದ್ರೆ ಇವತ್ತೇ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದಕ್ಕೆ ಕೇವಲ 2 ರಿಂದ 3 ದಿನ ಟೈಮ್ ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತೆ ಸೆಕೆಂಡ್ ಪಿ.ಯು.ಸಿ ಸೆಕೆಂಡ್ ಎಕ್ಸಾಮ್ಗೂ ಕೂಡ ಅಷ್ಟೇ, ಎಕ್ಸಾಮ್ ಅಪ್ಲಿಕೇಶನ್ ರಿಸಲ್ಟ್ ಬಂದಿದ್ದು ಸಂಜೆಗೆನೆ ಓಪನ್ ಆಗುತ್ತೆ. ಅವತ್ತೇನೆ ಕೂಡ ನೀವು ಅಪ್ಲೈ ಮಾಡಬಹುದು. ಅದಕ್ಕೂ ಕೂಡ 3-4 ದಿನ ಟೈಮ್ ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತೆ ಸೆಕೆಂಡ್ ಪಿ.ಯು.ಸಿ ಸೆಕೆಂಡ್ ಎಕ್ಸಾಮ್ ಯಾವಾಗ ಶೆಡ್ಯೂಲ್ ಆಗಿದೆ ಅಂದ್ರೆ, ಏಪ್ರಿಲ್ 25ನೇ ತಾರೀಕು ಆದ್ಮೇಲೆ ಇರಬಹುದು ಅಂತ ಇವಾಗ ಸದ್ಯದ ಮಟ್ಟಿಗೆ ಅಪ್ಡೇಟ್ ಬಂದಿದೆ. ಡೀಟೇಲ್ ಆಗಿ ಟೈಮ್ ಟೇಬಲ್ ಕೂಡ ಬಿಡ್ತಾರೆ, ಅದಕ್ಕೆ ನೀವು ವೆಯ್ಟ್ ಮಾಡಿ. ಓಕೆನಾ? ಮೇನ್ ಆಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಸೆಕೆಂಡ್ ಪಿ.ಯು.ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಇಲ್ಲಿ ನೋಡಿ, ಸೆಕೆಂಡ್ ಪಿ.ಯು.ಸಿ ರಿಸಲ್ಟ್ ನಿಮ್ಗೆ ಎಲ್ಲಾ ಕಡೆಯಿಂದನೂ ಕೂಡ ಬಂದಿರುವಂತ ಇನ್ಫಾರ್ಮೇಶನ್ ಏನಂದ್ರೆ, ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಬರುತ್ತೆ ಅನ್ನೋದು. ಇಲ್ಲಿ ನೋಡಿ, ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಬರುತ್ತೆ ಅನ್ನೋದು ಎಕ್ಸಾಕ್ಟ್ ಆಗಿ ಅದು ಕನ್ಫರ್ಮ್ ಅಲ್ಲ. ಯಾಕಂದ್ರೆ ನಿಮ್ಗೆ ಪೇಪರ್ ವ್ಯಾಲ್ಯೂಯೇಷನ್ ಇವಾಗ ಸ್ಟಾರ್ಟ್ ಆಗಿದೆ. ಅದೇನಾದ್ರೂ ಎಕ್ಸಾಕ್ಟ್ ಆಗಿ ಅನ್ಕೊಂಡಿದ್ದ ಡೇಟ್ಗೆ ಮುಗೀತು ಅಂದ್ರೆ ಮಾತ್ರ ನಿಮ್ಗೆ ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಕೊಡ್ತಾರೆ. 1-2 ದಿನ ಬೇಗನೂ ಕೂಡ ಕೊಡ್ಬೋದು. ಏನಾದ್ರೂ ವ್ಯಾಲ್ಯೂಯೇಷನ್ ಲೇಟ್ ಆಯ್ತು ಅಂದ್ರೆ ಲೇಟ್ ಆಗೋ ಕೂಡ ಕೊಡ್ಬೋದು. ಮತ್ತೆ ನಿಮ್ಗೆ ನಾಳೆ ರಿಸಲ್ಟ್ ಅಂದ್ರೆ ಇಂದು ದಿನ ಸಂಜೆ ಬಂದ್ಬಿಟ್ಟು ಎಜುಕೇಶನ್ ಮಿನಿಸ್ಟರ್ ನಮ್ಗೆ ಅನೌನ್ಸ್ಮೆಂಟ್ ನ ಮಾಡ್ತಾರೆ ರಿಸಲ್ಟ್ ಡೇಟ್ ನ. ಸದ್ಯದ ಮಟ್ಟಿಗೆ ಅದೊಂದು ಡ್ರಾಫ್ಟ್ ಡೇಟ್ ಆಗಿರುತ್ತೆ, ಅಂದ್ರೆ ಟೆನ್ಶಿಯೇಟಿವ್ ಡೇಟ್ ಆಗಿರುತ್ತೆ. ಯಾವುದೇ ತರ ಎಕ್ಸಾಕ್ಟ್ ಅಂಡ್ ಕನ್ಫರ್ಮೇಶನ್ ಡೇಟ್ ಆಗಿರೋದಲ್ಲ ಏಪ್ರಿಲ್ 7ನೇ ತಾರೀಕು. ಓಕೆನಾ? ಎಕ್ಸಾಕ್ಟ್ ಡೇಟ್ ಬಂದಾಗ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತೀವಿ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಅಪ್ಡೇಟ್ ಯಾವುದು ಕೂಡ ಮಿಸ್ ಆಗಿ ಬಂದ್ರೆ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಚಾನಲ್ ಇದೆ, ಅದಕ್ಕೆ ಜಾಯ್ನ್ ಆಗಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತೀವಿ. ಓಕೆನಾ? ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ರಿಸಲ್ಟ್ ಡೇಟ್ ಚೇಂಜ್ ಆಗುವಂತ ಚಾನ್ಸಸ್ ಕೂಡ ಇದೆ ನನ್ನ ಅವ್ರಿಗೆ ತಿಳಿಸಿ.